ಒಂದ್ ಕಡೆ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಇನ್ನೊಂದ್ ಕಡೆ ಆಸ್ಪತ್ರೆಗಳ ಅವ್ಯವಸ್ಥೆಯನ್ನ ದಿನ ಕಳೆದಂತೆ ನೋಡ್ತಾ ಇದೀವಿ. ಹಾಗಾದ್ರೆ ಲಾಕ್ಡೌನ್ ಕಂಟಿನ್ಯೂ ಆಗುತ್ತಾ ಇಲ್ವಾ? ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ. ನಾಡಿದ್ದು ಮುಂಜಾನೆ 5 ಗಂಟೆಗೆ ಬೆಂಗಳೂರಲ್ಲಿ ಲಾಕ್ಡೌನ್ ಮುಗಿದೋಗ್ಬಿಡುತ್ತೆ. ಮತ್ತೆ ಲಾಕ್ಡೌನ್ ಮುಂದುವರಿಸ್ತಾರಾ ಇಲ್ವಾ ಅನ್ನೋ ಯೋಚನೆ ಎಲ್ಲ ಜನರಿಗಿತ್ತಲ್ಲ. ಲಾಕ್ಡೌನ್ ಮುಂದುವರಿಸಬೇಕಾ ಬೇಡವಾ ಅನ್ನೋ ಚಿಂತೆ ಸರ್ಕಾರಕ್ಕೂ ಕೂಡ ಇತ್ತು. ಆದ್ರೆ ಈಗ ಸರ್ಕಾರ ಅಂತಿಮವಾಗಿ ನಿರ್ಣಯವನ್ನ ಕೈಗೊಂಡಿದೆ. ನೋ ಲಾಕ್ ಡೌನ್ ಅಂತ ಹೇಳಿರೋ ಸರ್ಕಾರ ಜನರ ಜೀವನಕ್ಕೆ ತೊಂದರೆಯಾಗದಂತೆ ಸೋಂಕನ್ನ ಕಟ್ ಹಾಕೋದಕ್ಕೆ ಮುಂದಾಗಿದೆ. ಮತ್ತೆ ವಿಸ್ತರಣೆ ಆಗಲ್ಲ ಲಾಕ್ಡೌನ್, ಎಂದಿನಂತೆ ಮುಂದುವರಿಯುತ್ತೆ ನೈಟ್ ಕರ್ಫ್ಯೂ. ಲಾಕು ಇಲ್ಲ, ಡೌನ್ ಇಲ್ಲ, ಪಾಸ್. ಲಾಕ್ಡೌನ್ ಮುಂದುವರಿಯಲ್ಲ. ರಾಜಧಾನಿ ಬೆಂಗಳೂರಲ್ಲಿ ಕೊರೋನಾ ಕಟ್ಟಿ ಹಾಕೋಕೆ ಅಂತ 1 ವಾರ ಲಾಕ್ಡೌನ್ ಜಾರಿಗೊಳಿಸಲಾಯಿತು. ಬುಧವಾರ ಬೆಳಿಗ್ಗೆ 5 ಗಂಟೆಗೆ ಈ ಲಾಕ್ಡೌನ್ ಅಂತ್ಯಗೊಳ್ಳಲಿದೆ. ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಮತ್ತೊಂದು ವಾರ ವಿಸ್ತರಣೆ ಆಗಲ್ಲ ಅಂತ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಲಾಕ್ಡೌನ್ ಮುಂದುವರಿಸಬೇಕಾ ಬೇಡವಾ ಅನ್ನೋ ಬಗ್ಗೆ ಸಿಎಂ ಯಡಿಯೂರಪ್ಪ ಇವತ್ತು ಬೆಂಗಳೂರಿನ ಎಲ್ಲ ಸಚಿವರೊಂದಿಗೆ ಚರ್ಚೆ ನಡೆಸಿದ್ದಾರೆ. ಕೊರೋನಾ ಕಂಟ್ರೋಲ್ಗೆ ಲಾಕ್ಡೌನ್ ಬಿಡಿ, ಬೇರೆ ಮಾರ್ಗ ಹುಡುಕಿ ಅಂತ ಸೂಚಿಸಿದ್ದಾರೆ. ಸಭೆ ಬಳಿಕ ಮಾಹಿತಿ ನೀಡಿದ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಸಚಿವ ಸೋಮಣ್ಣ ಲಾಕ್ಡೌನ್ ವಿಸ್ತರಣೆ ಇಲ್ಲ ಅಂತ ಹೇಳಿದ್ದಾರೆ. ಲಾಕು ಇಲ್ಲ, ಡೌನ್ ಇಲ್ಲ, ಪಾಸ್. ಬೆಂಗಳೂರಿನ ಪರಿಸ್ಥಿತಿಯನ್ನ ಹತೋಟಿಗೆ ತರ್ತಕ್ಕಂಥದಕ್ಕೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ ಮುಖ್ಯಮಂತ್ರಿಗಳು ಮತ್ತೆ ನಮ್ಗೆಲ್ಲರಿಗೂ ಕೂಡ ಕೆಲಸನ ಇನ್ನೂ ಕೂಡ ಜಾಸ್ತಿ ಮಾಡಕ್ಕೆ ಹೇಳಿದ್ದಾರೆ. ಎಲ್ಲ ಸಂಬಂಧ MOA ಚಾದಿಯಾಗಿ ಅಧಿಕಾರಿಗಳನ್ನ ಕರೆದು ಯಾರ್ಯಾರ್ದು ಏನೇನು ಕೆಲಸ ಇದೆ ಅನ್ನೋದನ್ನ ಅವರೇ ಪರಾಮರ್ಶೆ ಮಾಡ್ತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ಬೆಂಗಳೂರಿಗೆ ಸೀಮಿತವಾಗಿ ಯಾವ ರೀತಿ ನಿಯಂತ್ರಣ ಮಾಡಬೇಕು ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗಿದೆ. ಆದರೆ ಲಾಕ್ಡೌನ್ ಬಗ್ಗೆ ಇವತ್ತು ಯಾವುದೇ ಒಂದು ರೀತಿಯಲ್ಲಿ ನಾವು ಚರ್ಚೆ ಮಾಡಲಿಲ್ಲ. ಏನು ಚರ್ಚೆ ಮಾಡಲಿಲ್ಲ ಅಂದ್ರೆ ಲಾಕ್ಡೌನ್ ಮುಂದುವರಿಯಲ್ಲ ಅನ್ನೋದು ಅರ್ಥ ಆಗ್ತದೆ. ಬುಧವಾರ ಬೆಳಗ್ಗೆಗೆ ಲಾಕ್ಡೌನ್ ಅಂತ್ಯವಾಗಲಿದೆ. ಅದಾದ ಬಳಿಕ ಮತ್ತೆ ಎಂದಿನಂತೆ ನೈಟ್ ಕರ್ಫ್ಯೂ ಇರಲಿದೆ. ಅಲ್ಲದೆ ಪ್ರತಿ ಭಾನುವಾರ ಕಂಪ್ಲೀಟ್ ಲಾಕ್ಡೌನ್ ಇರಲಿದೆ. ನಾಳೆ ಸಂಜೆಯೊಳಗೆ ಹೊಸ ಮಾರ್ಗಸೂಚಿ ಪ್ರಕಟಿಸುವುದಾಗಿಯೂ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಲಾಕ್ಡೌನ್ ಮುಂದುವರಿಸೋಕೆ ಇಷ್ಟಪಡದ ಸಿಎಂ ಕೊರೋನಾ ನಿಯಂತ್ರಣದ ಬಗ್ಗೆಯೇ ಸಚಿವರಿಗೆ ಸೂಚನೆ ನೀಡಿದ್ದಾರೆ. ನಾಳೆ ಹಾಗೂ ನಾಡಿದ್ದು ಸಾಲು ಸಾಲು ಸಭೆಗಳನ್ನು ನಡೆಸಿ ಕೊರೋನಾ ಕಂಟ್ರೋಲ್ಗೆ ಪರಿಹಾರ ಕಂಡುಕೊಳ್ಳಲು ಮುಂದಾಗಿದ್ದಾರೆ. ಸಚಿವರಾದ ಶ್ರೀರಾಮುಲು, ಡಾಕ್ಟರ್ ಸುಧಾಕರ್, ಸುರೇಶ್ ಕುಮಾರ್, ಎಸ್.ಟಿ. ಸೋಮಶೇಖರ್, ಗೋಪಾಲಯ್ಯ, ಭೈರತಿ ಬಸವರಾಜು, ಅಶೋಕ್ ಸೇರಿ ಸಚಿವರ ಜೊತೆ ಲಾಕ್ಡೌನ್ ಸಾಧಕ ಬಾಧಕಗಳ ಬಗ್ಗೆ ಗಂಭೀರ ಚರ್ಚೆ ನಡೆಸಿದ್ದಾರೆ. ನಗರದಲ್ಲಿ ಇನ್ನೂ 2 ತಿಂಗಳು ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತೆ. ಅದಕ್ಕೆ ಬೇಕಾದ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸಿಎಂ ಸೂಚನೆ ನೀಡಿದ್ದಾರೆ. ಇನ್ನು ಲಾಕ್ಡೌನ್ ಒಂದೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಅಂತ ಕೆಲ ಸಚಿವರು ಹೇಳುತ್ತಿದ್ದಾರೆ. ಲಾಕ್ಡೌನ್ ಬೇಡ, ಲಾಕ್ಡೌನ್ ಮಾಡೋ ಪ್ರಶ್ನೆ ಇಲ್ಲ, ಕೊರೋನಾ ಜೊತೆಯಲ್ಲೇ ಹೋರಾಟ ಮಾಡಬೇಕಿದೆ ಅಂತ ಸಚಿವ ಭೈರತಿ ಬಸವರಾಜು ಹೇಳಿದ್ದಾರೆ. ಲಾಕ್ಡೌನ್ ಮಾಡುವಂತ ಪ್ರಶ್ನೆ ಇಲ್ಲ. ಇನ್ನು ಮುಂದೆ ನಾವು ಇದನ್ನು ಜೊತೆಯಾಗಿ ಕೊರೋನಾ ಜೊತೆಯಲ್ಲೇ ಇವತ್ತು ನಾವು ಹೋರಾಟಗಳನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗ್ತಾ ಇದ್ವಿ. ನಾಳೆಗೆ ಲಾಕ್ಡೌನ್ ಅಂತ್ಯ ಆಗುತ್ತೆ. ಯಾವ ಕಾರಣಕ್ಕೂ ಲಾಕ್ಡೌನ್ ವಿಸ್ತರಣೆ ಇಲ್ಲ ಅಂತ ಸ್ವತಃ ಡಿಸಿಎಂ ಅಶ್ವತ್ಥನಾರಾಯಣ್ ಕೂಡ ಪುನರುಚ್ಚರಿಸಿದ್ದಾರೆ. ಒಂದು ಲಾಕ್ಡೌನ್ ಅನ್ನೋಂಥದ್ದು ಜನರ ಮೂವ್ಮೆಂಟ್ನ ರಿಸ್ಟ್ರಿಕ್ಟ್ ಮಾಡುವಂಥದ್ದು. ಜನರ ಮೂವ್ಮೆಂಟ್ನ ರಿಸ್ಟ್ರಿಕ್ಟ್ ಎಷ್ಟು ಕಾಲ ಮಾಡೋಕ್ಕಾಗ್ತಿರ್ತದೆ ಸರ್? ಒಂದಿಷ್ಟು ಬದುಕನ್ನು ಕಟ್ಕೊಳ್ಳಿಕ್ಕೂ ಅವಕಾಶ ಆಗಬೇಕು, ಅವ್ರ ಜೀವನ ನಡೆಯೋದು ಬೇಕು. ಜೀವ ಕಾಪಾಡೋ ಜೊತೆಲಿ ಜೀವನನೂ ನಡಿಬೇಕಲ್ಲ. ಲಾಕ್ಡೌನ್ ವಿಸ್ತರಣೆ ಆಗಲ್ಲ, ಮಾಡಲ್ಲ. ಲಾಕ್ಡೌನ್ ನಾಳೆಗೆ ಕೊನೆ. ಸದ್ಯ ಸಿಎಂ ಇಂದು 8 ವಲಯಗಳ ಉಸ್ತುವಾರಿಗಳ ಜೊತೆ ಮಾಹಿತಿ ಪಡೆದಿದ್ದು ಬೂತ್ ಮಟ್ಟದಲ್ಲಿ ಕಾರ್ಯಪಡೆ ರಚನೆ ಕುರಿತು ಚರ್ಚೆ ನಡೆಸಲಾಗಿದೆ. ಅರೆ ಆರೋಗ್ಯ ಸಿಬ್ಬಂದಿಗಳನ್ನ ಪರಿಪೂರ್ಣವಾಗಿ ತೊಡಗಿಸಿಕೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಸಂಡೇ ಲಾಕ್ಡೌನ್ ಬಗ್ಗೆಯೂ ನಾಳೆ ಸಿಎಂ ಮತ್ತೊಂದು ಸಭೆ ನಡೆಸಿ ಮುಂದಿನ ನಿರ್ಧಾರ ಪ್ರಕಟಿಸಲಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಕೊರೋನಾ ಕಿಟ್ ಖರೀದಿಯಲ್ಲಿ ಅವ್ಯವಹಾರ ನಡೆದಿದೆ ಅಂತ ಕಾಂಗ್ರೆಸ್ ಪದೇ ಆರೋಪ ಮಾಡ್ತಲೇ ಇದೆ. ಈಗ ಸರ್ಕಾರ ಸಿದ್ದರಾಮಯ್ಯ ಅವರು ಮಾಡಿರುವಂತಹ ಆರೋಪಕ್ಕೆ ಸೂಕ್ತ ತಿರುಗೇಟನ್ನ ಕೊಟ್ಟಿದೆ. ಕೊರೋನಾ ಸಾಮಗ್ರಿ ಖರೀದಿಯಲ್ಲಿ ಯಾವುದೇ ಅವ್ಯವಹಾರ ಆಗಿಲ್ಲ ಅಂತ ಹೇಳಿರೋ ಸಚಿವರು ಯಾವ್ಯಾವುದಕ್ಕೆ ಎಷ್ಟೆಷ್ಟು ರೇಟ್ ಕೊಟ್ಟು ಖರೀದಿ ಮಾಡಲಾಗಿದೆ ಅನ್ನೋದನ್ನ ತಿಳಿಸಿದ್ದಾರೆ. ಹಾಗಾದ್ರೆ ಸರ್ಕಾರ ಕೊಟ್ಟಿರುವಂತ ಆ ಲೆಕ್ಕದಲ್ಲಿ ಏನೇನಿದೆ ನೋಡೋಣ. ಕೊರೋನಾ ಕಿಟ್ ಖರೀದಿಯಲ್ಲಿ ಅಕ್ರಮ ಆರೋಪ. ಸಿದ್ದರಾಮಯ್ಯ ಆರೋಪಗಳಿಗೆ ಸರ್ಕಾರದ ಉತ್ತರ. 815 ಕೋಟಿಗೆ ಲೆಕ್ಕ ಇಲ್ಲ. ಆಗಿದೆ ಗೊತ್ತಾಗಬೇಕು. ಒಂದೇ ನಿಮಿಷ ಒಳಗೆ ರಾಜೀನಾಮೆ ಕೊಟ್ಟು ಹೋಗ್ತೀನಿ. ಕೊರೋನಾ ತಡೆಯಲು ಮೆಡಿಕಲ್ ಸಾಮಗ್ರಿ ಖರೀದಿಯಲ್ಲಿ ಸಾವಿರಾರು ಕೋಟಿ ಅವ್ಯವಹಾರ ನಡೆದಿದೆ. ಇದು ರಾಜ್ಯ ಸರ್ಕಾರದ ಮೇಲೆ ಕಾಂಗ್ರೆಸ್ ಮಾಡಿರೋ ಗಂಭೀರ ಆರೋಪ. ಮಾರುಕಟ್ಟೆ ದರಕ್ಕಿಂತ 2 ಪಟ್ಟು ಹೆಚ್ಚು ಪಾವತಿಸಿ ಮೆಡಿಕಲ್ ಸಾಮಗ್ರಿಗಳನ್ನು ಖರೀದಿ ಮಾಡಲಾಗಿದೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ 15 ದಿನದ ಹಿಂದೆ ಗಂಭೀರ ಆರೋಪ ಮಾಡಿದ್ರು. ಸುಮಾರು 2200 ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದ್ದು ಸರ್ಕಾರ ಸ್ಪಷ್ಟನೆ ಕೊಡಬೇಕು ಅಂತ ಒತ್ತಾಯಿಸಿದ್ರು.
ಕಾಂಗ್ರೆಸ್ನ ಈ ಆರೋಪಕ್ಕೆ ಇವತ್ತು ಆರೋಗ್ಯ ಸಚಿವ ಶ್ರೀರಾಮುಲು ಹಾಗೂ ಡಿಸಿಎಂ ಅಶ್ವತ್ಥನಾರಾಯಣ ಉತ್ತರ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮಾಡಿದ್ದ ಒಂದೊಂದೇ ಆರೋಪಕ್ಕೆ ಸಚಿವದ್ವಯರು ಉತ್ತರ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಮೊದಲ ಆರೋಪ ಪಿಪಿಇ ಕಿಟ್ ಹಾಗೂ ವೆಂಟಿಲೇಟರ್ನಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದು. ಮಾಜಿ ಸಿಎಂ ಆರೋಪಕ್ಕೆ ಆರೋಗ್ಯ ಸಚಿವ ಶ್ರೀರಾಮುಲು ಕೊಟ್ಟ ಉತ್ತರ ಏನು, ನೀವೇ ನೋಡಿ. 815 ಕೋಟಿಗೆ ಲೆಕ್ಕ ಇಲ್ಲ, ಮಾಹಿತಿನೂ ಇಲ್ಲ, ಯಾವ ಎವಿಡೆನ್ಸೂ ಇಲ್ಲ. 2 ಪಟ್ಟು ಕೊಟ್ಟು ಖರೀದಿ ಮಾಡಿದ್ದಾರೆ. ಯಾಕೆ? ವೈ? ಈ ಕರಪ್ಷನ್ ಅದನ್ನೇ ಇನ್ನೇನಂತ ಕರಿಬೇಕು? ಪಿಪಿಇನಲ್ಲಿ, ವೆಂಟಿಲೇಟರ್ನಲ್ಲಿ ಇವರಲ್ಲೆಲ್ಲ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿದ್ರೆ ಸ್ಪೀಕರ್ ಪರ್ಮಿಷನ್ ಇದ್ದೇನೆ ಎಲ್ಲೂ ಹೋಗಬಾರ್ದು ಅಂತ. ಎಲ್ಲ ವೆಂಟಿಲೇಟರ್ಗಳು ಖರೀದಿ ಮಾಡಿರೋದು ಕೇವಲ 10 ಕೋಟಿ 61 ಲಕ್ಷ ರೂಪಾಯಿ ಮಾತ್ರ ಖರೀದಿ ಮಾಡಿವಿ. ಪಿಪಿ ಕಿಟ್ಗಳು ಟೋಟಲ್ ಆಗಿ ಅಮೌಂಟ್ ಈ ಪರ್ಸನಲ್ ಪ್ರೊಟೆಕ್ಷನ್ ಕಿಟ್ಗೆ ಒಟ್ಟು 79 ಕೋಟಿಯ 35,16,816 ರೂಪಾಯಿ ಖರ್ಚಾಗಿದೆ ಈ ಪರ್ಸನಲ್ ಪ್ರೊಟೆಕ್ಷನ್ ಕಿಟ್ಗೆ. ಸಿದ್ದರಾಮಯ್ಯ ಆರೋಪಣೆ ಎಷ್ಟು? 150 ಕೋಟಿ ರೂಪಾಯಿ. ಎಲ್ಲಿಂದ 150 ಕೋಟಿ ರೂಪಾಯಿ ಇತ್ತು ನಮ್ಗಂತೂ ಗೊತ್ತಿಲ್ಲ. ವೆಂಟಿಲೇಟರ್ ಖರೀದಿಯಲ್ಲಿ 120 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಆರೋಪಕ್ಕೆ ರಾಮುಲು ನಾವು 10.61 ಕೋಟಿಯಷ್ಟು ಮಾತ್ರ ಖರೀದಿ ಮಾಡಿದ್ದೀವಿ ಅಂತ ಉತ್ತರ ನೀಡಿದ್ರು. ಇನ್ನು ಕೊರೋನಾ ಉಪಕರಣಗಳ ಬೆಲೆ ಬದಲಾಗಿ 2-3 ಪಟ್ಟು ಹೆಚ್ಚು ದುಡ್ಡು ಕೊಟ್ಟು ಖರೀದಿ ಮಾಡಿದ್ದಾರೆ, ಲೂಟಿ ಮಾಡಿದ್ದಾರೆ ಅನ್ನೋದು ಸಿದ್ದರಾಮಯ್ಯ ಆರೋಪ. ಅದಕ್ಕೆ ರಾಮುಲು ಕೊಟ್ಟ ಉತ್ತರ ಎರಡೂ ಇಲ್ಲಿದೆ ನೋಡಿ. ಈ ಕೊರೋನಾಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟ್ ನಲ್ಲಿ ಖರ್ಚಾಗಿರ್ತಕ್ಕಂಥ ಹಣ 3,322 ಕೋಟಿ ರೂಪಾಯಿ. 3,322 ಕೋಟಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಅಬ್ಜೆಕ್ಷನ್ ಹಾಕಿದ್ದಾರೆ, ಅವರದೇ ಆದಂಥ ಅಬ್ಸರ್ವೇಷನ್. 2 ಪಟ್ಟು ಜಾಸ್ತಿ ಆಗ್ಬಿಟ್ಟಿದೆ ಬೆಲೆ, ಅದರಲ್ಲಿ ಲೂಟಿ ಹೊಡಿತಾವ್ರೆ. ಈ ಸರ್ಜಿಕಲ್ ಗ್ಲೌಸ್ ತಗೊಂಡಿರುವಂತದ್ದು 30,000 ರೂಪಾಯಿ ಎಷ್ಟು ಖರ್ಚಾಗಿರ್ಬೋದು ಯೋಚನೆ ಮಾಡಿ. 28,50,000 ರೂಪಾಯಿ ಮಾತ್ರ ಖರ್ಚಾಗಿದೆ. ಮಾರ್ಕೆಟ್ ರೇಟು 10 ಕೋಟಿ ರೂಪಾಯಿ, ಮಾರ್ಕೆಟ್ ರೇಟು 20 ಕೋಟಿ ರೂಪಾಯಿ ಆದ್ರೆ ಇವರು 40 ಕೋಟಿ ರೂಪಾಯಿಗೆ ಖರೀದಿ ಮಾಡಿದ್ದಾರೆ ಅಂತ ಹೇಳಿ ಆರೋಪಣೆ ಮಾಡಿದ್ದಾರೆ. ಸತ್ಯಕ್ಕೆ ಬಹಳ ದೂರವಾದಂತಹ ವಿಚಾರ. ಇನ್ನು ಬೆಡ್ಗಳ ಖರೀದಿ, ಮಾಸ್ಕ್, ಸ್ಯಾನಿಟೈಸರ್ ಎಲ್ಲದರಲ್ಲೂ ಅಕ್ರಮ ಆಗಿದೆ ಅನ್ನೋದು ಸಿದ್ದರಾಮಯ್ಯರ ಮತ್ತೊಂದು ಆರೋಪ. ಅದಕ್ಕೆ ರಾಮುಲು ಕೊಟ್ಟ ಟಾಂಗ್ ಹೇಗಿತ್ತು ನೋಡಿ. ಟೋಟಲ್ ಬೆಡ್ಸ್ ಇನ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜಸ್ 819. ಟೋಟಲ್ ಬೆಡ್ಸ್ ಇನ್ ಕೋವಿಡ್ ಕೇರ್ ಸೆಂಟರ್ಸ್ 1,523. ಗ್ರ್ಯಾಂಡ್ ಟೋಟಲ್ 4,663. ಕರಪ್ಷನ್ ಅದನ್ನೇ ಇನ್ನೇನಂತ ಕರಿಬೇಕು? ದೊಡ್ಡ ಸುಳ್ಳನ್ನು ಹೇಳಂತ ಕೆಲಸ ಆಗಬಾರ್ದು. ಯಾಕಂದ್ರೆ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂತವ್ರು ಆ ಭೂಮಿಗೆ ಆಕಾಶಕ್ಕಿಂತ ವ್ಯತ್ಯಾಸಗಳು ಕಾಣ್ತಾ ಇದಾವ. ಹೇಳಿ ಇದರಲ್ಲಿ ಯಾವ್ದನ್ನ ಒಂದು ಸಿಂಗಲ್ ರೂಪಾಯಿ ಅವ್ಯವಹಾರ ಆಗಿದ್ರೆ ನೀವ್ ಏನ್ ಹೇಳಿದ್ರೆ ಅದು ಕೇಳೋಣ. ಅವತ್ತು ಅವ್ಯವಹಾರ ಆಗಿದೆ ಅಂತ ಗೊತ್ತಾಗಬೇಕು. ಒಂದೇ ನಿಮಿಷ ಒಳಗೆ ರಾಜೀನಾಮೆ ಕೊಟ್ಟು ಹೋಗ್ತೀನಿ. ಜನರಿಗೆ ನಂಬಂತ ಸುಳ್ಳನ್ನ ಹೇಳಬೇಕಾಗುತ್ತೆ. ಇನ್ನು ಸಚಿವ ಶ್ರೀರಾಮುಲು ಉತ್ತರಿಸಿದ ಬಳಿಕ ಡಿಸಿಎಂ ಅಶ್ವತ್ಥನಾರಾಯಣ ಕೂಡ ಸಿದ್ದು ಆರೋಪಗಳಿಗೆ ತಕ್ಕ ತಿರುಗೇಟು ನೀಡಿದ್ರು. ಬೆಡ್, ಐಸಿಯು, ಆಂಬ್ಯುಲೆನ್ಸ್ ಎಲ್ಲದರಲ್ಲೂ ಅಕ್ರಮ ನಡೆದಿದೆ. ಈ ಬಗ್ಗೆ ಶ್ವೇತಪತ್ರ ಹೊರಡಿಸಿ ಅಂತ ಸಿದ್ದರಾಮಯ್ಯ ಸವಾಲೆಸೆದಿದ್ರು. ಇದಕ್ಕೆ ಟಾಂಗ್ ಕೊಟ್ಟ ಡಿಸಿಎಂ ಯಾವುದೇ ತನಿಖೆ ಅಗತ್ಯ ಇಲ್ಲ ಅಂದ್ರು. ನಾನು ಮೊದಲು ಕೂಡ ಡಿಮ್ಯಾಂಡ್ ಮಾಡಿದ್ದೆ ಟ್ವಿಟರ್ ಮೂಲಕ, ದಿ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಗವರ್ಮೆಂಟ್ ಆಫ್ ಕರ್ನಾಟಕ ಶುಡ್ ಕಮ್ ಔಟ್ ವಿತ್ ಎ ವೈಟ್ ಪೇಪರ್. ಎಷ್ಟು ಬೆಡ್ಗಳಿದ್ದಾವೆ, ಎಷ್ಟು ವೆಂಟಿಲೇಟರ್ಸ್ ಇದಾವೆ, ಆಂಬ್ಯುಲೆನ್ಸ್ಗಳು ಎಷ್ಟಿದಾವೆ ಮತ್ತು ದಿನಾ ಪತ್ರಿಕೆಯಲ್ಲಿ ಬರೀತಾ ಇದ್ದಾರೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ನ್ಯಾಯಯುತವಾಗಿ ಯಾವ ಒಂದು ಉಲ್ಲಂಘನೆ ಇಲ್ಲದೆ ಬಹಳ ಉತ್ತಮವಾಗಿ ನಿರ್ವಹಿಸಿರುವಂತದ್ದಿದೆ. ಎಲ್ಲವನ್ನು ಫ್ಯಾಕ್ಷನ್ ಫಿಗರ್ಸ್ ಲೀಟ್ ಆಗಿದೆ. ಸುಮ್ಮನೆ ಯಾವ ಗ್ರೌಂಡ್ ಮೇಲೆ ಆರೋಪ ಮಾಡಿದ್ದಾರೆ ಇವರು? ಅದು ಪ್ರಶ್ನೆನೇ ಉದ್ಭವ ಆಗಲ್ವಲ್ಲ. ಎಳ್ಳಷ್ಟು ಇಲ್ಲಿ ತಪ್ಪಿಲ್ಲ, ಎಳ್ಳಷ್ಟು ತಪ್ಪಿಲ್ಲ. ಇದಿಷ್ಟು ಸಿದ್ದರಾಮಯ್ಯರ ಆರೋಪಕ್ಕೆ ಸರ್ಕಾರ ಕೊಟ್ಟ ಉತ್ತರ. ಯಾವ್ಯಾವುದನ್ನ ಎಷ್ಟೆಷ್ಟು ದುಡ್ಡಿಗೆ ಖರೀದಿಸಿದ್ವಿ ಅನ್ನೋದನ್ನು ಸಚಿವರು ಮಾಹಿತಿ ನೀಡಿದ್ದಾರೆ. ಹಾಗಿದ್ರೆ ಸರ್ಕಾರ ಇಂದು ಕೊಟ್ಟ ಲೆಕ್ಕದಲ್ಲಿ ಏನೇನಿದೆ ಬನ್ನಿ ನೋಡೋಣ. ಒಂದೊಂದು ವೆಂಟಿಲೇಟರ್ಗೆ ಒಂದೊಂದು ದರ ಇದೆ. 4 ಲಕ್ಷದಿಂದ 60 ಲಕ್ಷ ಮೌಲ್ಯದವರೆಗೂ ವೆಂಟಿಲೇಟರ್ ದರ ಇದೆ. 5.6 ಲಕ್ಷ ಮೌಲ್ಯದ ಒಟ್ಟು 80 ವೆಂಟಿಲೇಟರ್ ಖರೀದಿಸಲಾಗಿದೆ. ಈ 80 ವೆಂಟಿಲೇಟರ್ ಬೆಲೆ 7.28 ಕೋಟಿ ರೂಪಾಯಿ ಆಗಿದೆ. ಅದೇ ರೀತಿ 18 ಲಕ್ಷ ಮೌಲ್ಯದ ಐಸಿಯುನಲ್ಲಿ ಬಳಸುವ ಒಟ್ಟು 28 ವೆಂಟಿಲೇಟರ್ಗಳನ್ನು ಖರೀದಿಸಲಾಗಿದೆ. ಈ ಎಲ್ಲ ಬಗೆಯ ವೆಂಟಿಲೇಟರ್ಗಳಿಂದ ಒಟ್ಟು 10.61 ಕೋಟಿ ರೂಪಾಯಿ ಖರ್ಚು ಆಗಿದೆ. ಇನ್ನು ಅರ್ಧ ಲೀಟರ್ಗೆ 250 ರೂಪಾಯಿಯಂತೆ ಒಟ್ಟು 25,000 ಲೀಟರ್ ಸ್ಯಾನಿಟೈಸರ್ ಖರೀದಿಸಲಾಗಿದೆ. ಬೇರೆ ಬೇರೆ ಕಂಪನಿಗಳಿಂದ ಖರೀದಿಸಿರೋ ಈ ಸ್ಯಾನಿಟೈಸರ್ ಮೌಲ್ಯ ಒಟ್ಟು 2.65 ಕೋಟಿ ರೂಪಾಯಿ. ಇನ್ನು ಪಿಪಿಇ ಕಿಟ್ನಲ್ಲೂ ಹಲವು ಬಗೆಗಳಿದ್ದು 6ರಿಂದ 10 ಕಾಂಪೋನೆಂಟ್ ಇರುವ ಕಿಟ್ಗಳನ್ನು ಖರೀದಿಸಲಾಗಿದೆ. ಸಿಂಗಾಪುರ, ಚೀನಾ ಸೇರಿ ಒಟ್ಟು 3 ಕಂಪನಿಗಳಿಂದ ಒಟ್ಟು 10 ಲಕ್ಷ ಪಿಪಿಇ ಕಿಟ್ ಖರೀದಿಸಲಾಗಿದೆ. ಇದರ ಒಟ್ಟು ಮೌಲ್ಯ 79.35 ಕೋಟಿ ರೂಪಾಯಿ. ಇನ್ನು 156 ರೂಪಾಯಿಗೆ ಒಂದರಂತೆ ಒಟ್ಟು 11.51 ಕೋಟಿ ರೂಪಾಯಿ ಮೌಲ್ಯದ ಮಾಸ್ಕ್ ಖರೀದಿಸಲಾಗಿದೆ.
ಇನ್ನು ಪ್ರತಿ ಸರ್ಜಿಕಲ್ ಗ್ಲೌಸ್ಗೆ ₹9.50 ಕೊಟ್ಟು ಖರೀದಿಸಲಾಗಿದೆ ಅಂತ ಸರ್ಕಾರ ಮಾಹಿತಿ ನೀಡಿದೆ. ಇನ್ನು ಸಚಿವ ಶ್ರೀರಾಮುಲು ಉತ್ತರಕ್ಕೆ ಮತ್ತೊಮ್ಮೆ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಲೆಕ್ಕ ಕೊಡಿ ಅಂದ್ರೆ ಹಿಂಗ ಕೊಡೋದು, ಬರೀ ಬಾಯಿ ಮಾತಿನಲ್ಲಿ ಲೆಕ್ಕ ಕೊಟ್ರೆ ಆಗುತ್ತಾ, ದಾಖಲೆ ತೋರಿಸಿ ಅಂತ ಒತ್ತಾಯಿಸಿದ್ದಾರೆ. ಅಲ್ಲದೆ ಗುರುವಾರ ಸುದ್ದಿಗೋಷ್ಠಿ ನಡೆಸಿ ಸಂಪೂರ್ಣ ಮಾಹಿತಿ ನೀಡುವುದಾಗಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಆಯ್ತಪ್ಪ, ಲೆಕ್ಕ ಕೊಡಿ ಅಂದ್ರೆ ಹಿಂಗ ಕೊಡೋದು, ಎಲ್ಲ ಏನೇನು ಪರ್ಚೇಸ್ ಮಾಡಿದ್ದಾರೆ ಎಲ್ಲ ಲೆಕ್ಕ ಕೊಡ್ಬೇಕಲ್ವಾ? ಬರೀ ಬಾಯಿನಲ್ಲಿ ಹೇಳ್ಬಿಟ್ರೆ ಲೆಕ್ಕ ಆಗ್ತದೇನ್ರಿ? ನಾನು, ಅಧ್ಯಕ್ಷರು, SR ಪಾಟೀಲ್ 3 ಜನವೇ ಗುರುವಾರ ಡೀಟೈಲ್ಡ್ ಆಗಿ ಪ್ರೆಸ್ ಮೀಟ್ ಮಾಡಿ ಹೇಳ್ತೀವಿ. ಅಷ್ಟೊತ್ತಿಗೆ ಇವ್ರು ಹೇಳಿರೋದು ಏನು ಅಂತಕ್ಕಂಥದ್ದನ್ನು ಕೂಡ ಇನ್ಫಾರ್ಮೇಶನ್ ತಗೊಂಡು ಅನಲೈಸ್ ಮಾಡಿ ಹೇಳ್ತೀವಿ. ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮಾಡುತ್ತಿರುವ ಅವ್ಯವಹಾರದ ಆರೋಪಕ್ಕೆ ಸಚಿವರೇನೋ ಉತ್ತರಿಸುವ ಪ್ರಯತ್ನ ಮಾಡಿದ್ದಾರೆ. ಸದನದಲ್ಲೂ ಈ ಬಗ್ಗೆ ಉತ್ತರಿಸೋಕೆ ರೆಡಿ ಎಂದಿದ್ದಾರೆ. ಈಗ ಕಾಂಗ್ರೆಸ್ ಕೇಳುತ್ತಿರೋ ಎಲ್ಲಾ ದಾಖಲೆಗಳನ್ನು ಸರ್ಕಾರ ಪಾರದರ್ಶಕವಾಗಿ ಪ್ರದರ್ಶಿಸುತ್ತಾ ಕಾದು ನೋಡಬೇಕು. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗ್ ನಾಚಿಕೆ ಆಗ್ತಿದೆ. ನಾವು ಆರಿಸಿ ಕಳಿಸಿದಂತ ಜನಪ್ರತಿನಿಧಿಗಳು ನಮ್ಮ ಕಷ್ಟ ಕಾಲದಲ್ಲಿ ನಮ್ಗೆ ನೆರವಾಗಬೇಕು, ಅದನ್ನ ಬಿಟ್ಟು ಸಾವಿನ ಮನೆಯಲ್ಲಿ ರಾಜಕೀಯ ತರ ಇವರೆಲ್ಲ ಬಿಹೇವ್ ಮಾಡ್ತಾ ಇದ್ದಾರೆ. ಶ್ವೇತಪತ್ರ ಹೊರಡಿಸಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇವ್ರು ನೋಡಿದ್ರೆ ಸರ್ಕಾರ ಪರವಾಗಿ ಮಾತಾಡ್ತಾ ಶ್ವೇತಪತ್ರ ಏನ್ ಬೇಕಾಗಿಲ್ಲ, ಯಾವ ತನಿಖೆನೂ ಬೇಕಾಗಿಲ್ಲ, ಎಲ್ಲ ಲೆಕ್ಕ ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಒಂದು ವೇಳೆ ನೀವೇನಾದ್ರೂ ಅವ್ಯವಹಾರ ಮಾಡಿದ್ರೆ ಆ ದೇವ್ರು ಕೂಡ ನಿಮ್ಮನ್ನ ಕ್ಷಮಿಸಲ್ಲ. ಅಷ್ಟು ಗೋಳಾಟ ನರಳಾಟವನ್ನ ಜನ ಮಾಡ್ತಾ ಇದ್ದಾರೆ. ಕಣ್ಣೆದುರಿಗೆ ದಿನ ನಾವು ಮಾಧ್ಯಮದ ಮುಖಾಂತರ ಅದನ್ನ ತೋರಿಸ್ತಾ ಇದೀವಿ. ಒಂದ್ ವೇಳೆ ನಡೆದಿದ್ರೆ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಆ ದೇವ್ರು ಕೂಡ ನಿಮ್ಮನ್ನ ಕ್ಷಮಿಸೋದಿಲ್ಲ. ನೋಡೋಣ, ಗುರುವಾರ ಸಿದ್ದರಾಮಯ್ಯ ಅವರು ಮತ್ತೆ ನಾನು ದಾಖಲೆ ತರ್ತೀನಿ, ಮತ್ತೇನೋ ಪ್ರೆಸ್ ಮೀಟ್ ಮಾಡ್ತೀನಿ ಅಂತೆಲ್ಲ ಹೇಳಿದಾರಲ್ಲ, ಮತ್ ಯಾವ ತರ ಲೆಕ್ಕ ಕೇಳ್ತಾರೆ ಅನ್ನೋದನ್ನ ನೋಡೋಣ. ಮತ್ತೊಂದು ಸ್ಟೋರಿ ಇದೆ ನೋಡಿ. ಕೊರೋನಾ ಎಲ್ಲ ಮುಗಿದ ಮೇಲೆ ರೋಗಿಗಳಿಗೆ ಹಾಕಲಾಗಿದ್ದಂತ 10,000 ಬೆಡ್ಗಳನ್ನ ಹಾಸ್ಟೆಲ್ಗಳಿಗೆ ಕೊಡ್ತೀವಿ ಅಂತ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ರಲ್ಲ, ಅದಕ್ಕೆ DK ಶಿವಕುಮಾರ್ ಕಿಡಿಕಾರಿದ್ದಾರೆ. ಹಾಸ್ಟೆಲ್ ಮಕ್ಕಳಿಗೆ ಸೋಂಕಿತರು ಮಲಗಿದ್ದ ಹಾಸಿಗೆ ಕೊಡ್ತೀರಾ? ಆ ಬೆಡ್ಗಳನ್ನ ನಿಮ್ಮ ಸಚಿವರಿಗೆ, ಶಾಸಕರಿಗೆ ಕೊಡಿ, ನಮ್ ಜನರಿಗೆ ಯಾಕೆ ಕೊಡ್ತೀರಾ ಹಾಸಿಗೆ ಅಂತ ಕ್ಲಾಸ್ ತಗೊಂಡಿದ್ದಾರೆ. ಬೆಡ್ಗಳನ್ನ 10,000 20,000 ಬೆಡ್ಗಳನ್ನ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ, ಅಫಿಷಿಯಲ್ ಡಾಕ್ಯುಮೆಂಟ್ ಇದೆ. ಅದನ್ನು ತೆಗೆದುಕೊಂಡು ಇದನ್ನು ಉಪಯೋಗಿಸ್ಬಿಟ್ಟು ನಾವು ಹಾಸ್ಟೆಲ್ಗಳು ಕೊಡ್ತೀವಿ, ಯೂತ್ ಸೆಂಟರ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳೇ, ನಾವಿನ್ನ ಸತ್ತಿಲ್ಲ, ನಾವಿನ್ನ ಬದುಕಿದೀವಿ. ಬೇಕಾದ್ರೆ ಆ ಕೋವಿಡ್ ಪೇಷಂಟ್ ಉಪಯೋಗಿಸಿದ್ದಂತ ಏನು ಯಾರು ಮಲಗಿದ್ದಂತ ಬೆಡ್ಗಳನ್ನ ನಿಮ್ಮ ಮಂತ್ರಿಗಳ ಮನೆಗೆ ಹಾಕೊಳ್ಳಿ, ನಿಮ್ಮ MLA ಮನೆಗಳಿಗೆ ಹಾಕೊಳ್ಳಿ, ನಿಮ್ಮ ಆಫೀಸರ್ಸ್ ಮನೆಗೆ ಹಾಕೊಳ್ಳಿ. ವಿ ವಿಲ್ ನಾಟ್ ಅಲೋ ಬಡವರ ಮಕ್ಕಳುಗಳನ್ನ, ಕೋವಿಡ್ ಪೇಷಂಟ್ಗಳು ಮಲಗಿರೋನ್ನ ಬೆಡ್ನ ನಾವು ಮಲಗಿಸ್ತೀವಿ ಅಂದ್ರೆ ಇದು ಸಾಧ್ಯ ಇಲ್ಲ. ಬೇಕಾದ್ರೆ ನಿಮ್ಮ ಮನೆಗಳಿಗೆ ಹೋಗಿ ಹಾಕೊಳ್ಳಿ ಆ ಬೆಡ್. ಇನ್ನು ಈ ಬೆಡ್ಗಳ ಖರೀದಿ ವಿಚಾರದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಆಗಿದೆ ಅಂತ ಕಾಂಗ್ರೆಸ್ ನಾಯಕರು ಪದೇ ಪದೇ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ನೋಡಿ, ಇವಾಗ ನಾವು ಖರೀದಿ ಮಾಡ್ತೀವಿ, ಮುಂಚೆ ಬಾಡಿಗೆ ತಗೋತೀವಿ ಅಂತ ಹೇಳ್ತಾ ಇದ್ರು. ಈ ಖರೀದಿನೇ ಮಾಡ್ತೀವಿ, ಕೊರೋನಾ ಎಲ್ಲ ಮುಗಿದ ಮೇಲೆ ಅದನ್ನ ಬೇರೆ ಬೇರೆ ಕಡೆ ಅಲಾಟ್ ಮಾಡೋದಕ್ಕೆ ಈಗ ಸರ್ಕಾರ ನಿರ್ಧಾರ ಮಾಡ್ಕೊಂಡಿದೆ ಅಂತ ಅಶೋಕ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇದು ಸರಿಯಿಲ್ಲ ಅಂತ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ. ಇವಾಗಿರುವಂತ ವ್ಯವಸ್ಥೆನೇ ಅವ್ಯವಸ್ಥೆ ಆಗರ ಆಗಿದೆ. ಇನ್ನು ಕೊರೋನಾ ಮುಗಿದ ಮೇಲೆ ನಾವು ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ನಮ್ಮ ರಾಜಕಾರಣಿಗಳು ಹೇಳ್ತಾ ಇದ್ದಾರೆ. ಫಸ್ಟ್ ಇವಾಗಿರೋ ಸಮಸ್ಯೆನ ಬಗೆಹರಿಸ್ರಿ ಅಂತ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಇವತ್ತಿನ ಅಪ್ಡೇಟ್ ಕೊಟ್ಬಿಡ್ತೀವಿ, ಈ ಕೊರೋನಾ ಹೆಲ್ತ್ ಬುಲೆಟಿನ್ ಎಷ್ಟೆಷ್ಟು ನಂಬರ್ಸ್ ಬಂದಿದೆ ಅಂತ. ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅಷ್ಟೇ. ಆದ್ರೂ ಕೂಡ ಸೋಂಕಿತರ ಸಂಖ್ಯೆ 3,000 ಗಡಿ ದಾಟ್ ಹೋಗಿದೆ. ಕಳೆದ 24 ಗಂಟೆಗಳಲ್ಲಿ ರಾಜ್ಯದಲ್ಲಿ 3,648 ಪಾಸಿಟಿವ್ ಕೇಸಸ್ ಪತ್ತೆಯಾಗಿದೆ. ಬೆಂಗಳೂರು ಒಂದರಲ್ಲೇ ಇವತ್ತು 1,452 ಮಂದಿ ಹೊಸ ಸೋಂಕಿತರು ಪತ್ತೆಯಾಗಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ ರಾಜ್ಯದಲ್ಲಿ ಒಟ್ಟು 72 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದು, ಬೆಂಗಳೂರಲ್ಲಿ 31 ಮಂದಿ ಸೋಂಕಿತರು ಪ್ರಾಣ ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 67,420ಕ್ಕೆ ಏರಿಕೆಯಾಗಿದೆ. ಇನ್ನು ಬೆಂಗಳೂರಲ್ಲಿ ಸೋಂಕಿತರ ಸಂಖ್ಯೆ 33,229ಕ್ಕೆ ಏರಿಕೆಯಾಗಿದೆ. ಬರ ಕೂಡ ಜೋರಾಗಿದೆ, ಬದುಕು ಬೀದಿಗೆ ಬಿದ್ದಿದೆ. ಉತ್ತರ ಭಾರತದಲ್ಲಂತೂ ಜನ ಅಕ್ಷರಶಃ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಳೆರಾಯಿನ ಅಬ್ಬರ ಮರಣ ಮಳೆಯಾಗ್ತಾ ಇದೆ. ಜನರಿಗೆ ಹೊರಗಡೆ ಬರೋಕ್ಕೂ ಹೆದರಿಕೆ, ಮನೆಯೊಳಗಡೆ ಕೂರೋಕ್ಕೂ ಆತಂಕ. ಮಳೆ 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 ಬರೀ ವರ್ಷಧಾರಿಯಾಗಿಲ್ಲ, ಮರಳ ಮಳೆಯಾಗಿದೆ.
ಉತ್ತರ ಭಾರತದ ದೆಹಲಿ, ಅಸ್ಸಾಂ, ಉತ್ತರಾಖಂಡ್, ಬಿಹಾರ್ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರುತ್ತಿದ್ದಾನೆ. ಕೊರೋನಾ ಕಾಟದ ಮಧ್ಯೆ ವರ್ಷಧಾರೆಯ ಹೊಡೆತಕ್ಕೆ ಜೀವಗಳು ಬಲಿಯಾಗಿವೆ. ಹಲವರು ಕಣ್ಮರೆಯಾಗಿದ್ದಾರೆ. ಉತ್ತರಾಖಂಡ್ನಲ್ಲಿ ಮರಣ ಮಳೆ, 4 ಸಾವು, 10ಕ್ಕೂ ಹೆಚ್ಚು ಮಂದಿ ಕಣ್ಮರೆ. ನೋಡಿ, ತನ್ನ ಎದುರಿಗೆ ಬಂದಿದ್ದನ್ನೆಲ್ಲ ಕೊಚ್ಕೊಂಡು ಹೋಗ್ತಿದೆ. ತನ್ನ ಸಾಮ್ರಾಜ್ಯಕ್ಕೆ ಸಿಲುಕಿದ್ದನ್ನೆಲ್ಲ ಕಬಳಿಸ್ತಿದೆ. ವಸ್ತುಗಳೇ ಆಗ್ಲಿ, ಪ್ರಾಣಿ ಪಕ್ಷಿಗಳೇ ಇರಲಿ, ಹುಲು ಮಾನವರೇ ಆಗ್ಲಿ, ಸಿಕ್ಕಿದ್ದೆಲ್ಲವನ್ನು ಕೊಚ್ಕೊಂಡು ಹೋಗ್ತಿರೋ ಮಳೆ ಉತ್ತರಾಖಂಡದಲ್ಲಿ 4 ಜೀವ ತೆಗೆದಿದೆ. ಪಿಥೋರ್ಗಢ್ ಜಿಲ್ಲೆಯ ಗೈಲಾಹಳ್ಳಿಯಲ್ಲಿ 3 ಮಳೆಗೆ ಬಲಿಯಾಗಿದ್ರೆ 5 ಗಾಯಗೊಂಡಿದ್ದಾರೆ. ಮತ್ತೊಂದೆಡೆ ಪಕ್ಕದ ತಂಗಾ ಗ್ರಾಮದಲ್ಲಿ ಮರಣ ಮಳೆ ಒಬ್ಬರನ್ನ ಬಲಿ ಪಡೆದಿದ್ರೆ 11 ಜನ ಮಳೆ ಅಬ್ಬರದಲ್ಲಿ ಕಣ್ಮರೆಯಾಗಿದ್ದಾರೆ. ಇಲ್ಲಿ ನೋಡಿ, ಮಳೆ ನೀರು ಹೇಗೆ ರಭಸವಾಗಿ ನುಗ್ಗುತ್ತಿದೆ. ಮಳೆ ನೀರು ನೆರೆಯಾಗಿ ನುಗ್ಗುತ್ತಿದ್ದು ಮನೆಗಳನ್ನು ಕೊಚ್ಕೊಂಡು ಹೋಗ್ತಿದೆ. ಅದೆಷ್ಟೋ ಮನೆಗಳು ಕುಸಿದು ಬಿದ್ದಿದ್ದು ಜನ ಪರದಾಡ್ತಿದ್ದಾರೆ. ಬಿಹಾರದಲ್ಲೂ ವರುಣನ ಹೊಡೆತ ಜೋರಾಗಿದೆ. ಮುಜಫರ್ಪುರ್ನಲ್ಲಿ ಮಳೆ ನೀರು ಮನೆಗೆ ನುಗ್ಗಿದೆ. ಜನರ ಪಾಡಂತೂ ಹೇಳುತ್ತಿರೋದು. ಪಾಟ್ನಾದಲ್ಲಿ ಮಳೆರಾಯನ ಅವಾಂತರ ಹೇಗಿದೆ ನೋಡಿ. ಇಲ್ಲಿ ನೋಡಿ, ಮಳೆರಾಯ ಅಬ್ಬರಿಸುತ್ತಿದ್ರೆ ಗುಡ್ಡಗಳು ಕೂಡ ಜೊತೆಗೆ ಸಮರ ಸಾರಿದಂತಿವೆ. ಹಿಮಾಚಲ ಪ್ರದೇಶದಲ್ಲಿ ಶಿಮ್ಲಾದಲ್ಲಿ ಭಾರೀ ಮಳೆಯಿಂದ ಗುಡ್ಡ ಕುಸಿತ ಜನರನ್ನ ಭೀತಿಗೆ ಸಿಲುಕಿಸಿದೆ. ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ನದಿ ನುಗ್ಗಿ ಹರಿಯುತ್ತಿದೆ. ದಿಬ್ರುಗಢ್ನಲ್ಲಿ ಬ್ರಹ್ಮಪುತ್ರ ವಿರಾಟ್ ರೂಪ ತೋರಿದ್ದು ಹಲವು ಪ್ರದೇಶಗಳು ಮುಳುಗಡೆಯಾಗಿವೆ. ನದಿ ಪ್ರವಾಹಕ್ಕೆ ಸಿಲುಕಿದ ಮನೆಗಳು ಸಂಪೂರ್ಣ ಮುಳುಗಿ ಹೋಗಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಇದೀಗ ಬಿಗ್ ಸ್ಟೋರಿ ನೋಡೋಣ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.